ನೋಡಮ್ಮ, ಊಟ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಚಿಕ್ಕ ಮಕ್ಕಳ ತರ ಹಠ ಹಿಡಿತಾ ಇದ್ದಾನೆ. ನೋಡ್ ಶಿವಾನಿ, ಮಕ್ಕಳ ತರ ಆಡ್ತಾ ಇರೋದು ಅಮ್ಮ, ನಾನಲ್ಲ. ನೀನು ನನಗೆ ಸಪೋರ್ಟ್ ಮಾಡ್ಬೇಕು, ಓಕೆನಾ? ಅಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಎಲ್ಲ ಮಕ್ಕಳು ಅಮ್ಮನ್ ಕೈ ತುತ್ತು ತಿನ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ನನ್ ಮಗ ನನ್ಗೆ ಕೈ ತುತ್ತು ತಿನ್ಸ್ತಾ ಇದ್ದಾನೆ. ಬಾ 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 ಕೂಚು. ಸಿಟ್ ಡೌನ್ ಪ್ಲೀಸ್. ನನ್ನನ್ ಯಾಕೋ ಇಲ್ಲಿ ಕೂರಿಸ್ತಾ ಇದ್ಯಾ? ಇವತ್ತು ನಿನಗೆ ನಾನೇ ಊಟ ಮಾಡಿಸ್ತೀನಿ, ನೀನು ತಿನ್ಬೇಕಷ್ಟೇ. ನಾನಿನ್ ಚಿಕ್ಕ ಮಗುನ ಊಟ ಮಾಡ್ಸಕ್ಕೆ ಬೇಡ ಮಗ್ನೆ. ಅಮ್ಮ, ಹಠ ಮಾಡಬಾರ್ದು, ಸುಮ್ನೆ ತಿನ್ಬೇಕು. ಇಲ್ಲಿ 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 ಬೇಡ ಕಣೋ. ಮಾಡು ಮಾಡು ಮಾಡು. ಶಿವಾನಿ, ನೋಡಮ್ಮ, ಊಟ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಚಿಕ್ಕ ಮಕ್ಕಳ ತರ ಹಠ ಹಿಡಿತಾ ಇದ್ದಾನೆ. ನೋಡ್ ಶಿವಾನಿ, ಮಕ್ಕಳ ತರ ಆಡ್ತಾ ಇರೋದು ಅಮ್ಮ, ನಾನಲ್ಲ. ನೀನು ನನಗೆ ಸಪೋರ್ಟ್ ಮಾಡ್ಬೇಕು, ಓಕೆನಾ? ಶಿವಾನಿ, ನಿನಗೆ ಕೇಳ್ತಾ ಇರೋದು, ನನಗೆ ಸಪೋರ್ಟ್ ಮಾಡ್ತೇ ತಾನೆ? ಹಾ, ಮಾಡ್ತೇನೆ. ಎಸ್ ಅಮ್ಮ, ಇವಾಗ ನೀನು ಬೇಡ ಅನ್ನೋ ಹಾಗೆ ಇಲ್ಲ, ಸುಮ್ನೆ ತಿಂತಾ ಇರ್ಬೇಕಷ್ಟೇ. ಇಲ್ಲಿ ಮಾಡು 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 ಮಾಡು. ಮೊದ್ಲು ತಲೆಯಿಂದ ಇನ್ನೊಂದ್ ನಾಲ್ಕಿನ ವಿಷಯನ ತೆಗೆದು ಹಾಕ್ಬೇಕು. ಇಲ್ಲಾಂದ್ರೆ ಮನೆಯವ್ರ ಜೊತೆ ನೆಮ್ಮದಿಯಾಗಿರೋದಕ್ಕಾಗಲ್ಲ. ಅಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಖಾರ ಜಾಸ್ತಿ ಆಯ್ತಾ? ಅಯ್ಯೋ, ಖಾರ ಜಾಸ್ತಿ ಆಗೋಯ್ತು ನಮ್ಮ. ಸಾರಿ ಅಮ್ಮ, ಗೊತ್ತಾಗಿಲ್ಲ. ನೀರ್ ಕೊಡು. ಬೇಡಮ್ಮ, ಇದು ಖಾರಕ್ ಬರ್ತಿರೋ ಕಣ್ಣೀರಲ್ಲ, ಮತ್ತೆ ನಿನ್ ಪ್ರೀತಿಗ್ ಬರ್ತಿರೋ ಕಣ್ಣೀರ್ ಮಗ್ನೆ. ಎಲ್ಲ ಮಕ್ಕಳು ಅಮ್ಮನ್ ಕೈ ತುತ್ತು ತಿನ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ನನ್ ಮಗ ನನ್ಗೆ ಕೈ ತುತ್ತು ತಿನ್ಸ್ತಾ ಇದ್ದಾನೆ. ಯಾಕ್ ಮಗ್ನೆ ನನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ಯಾ? ಅಮ್ಮ, ನೀನನ್ನ ವರ್ಷಾನ್ಗಟ್ಲೆ ಸಾಕಿದ್ಯಾ, ಪ್ರೀತಿಯ ಮಳೆನೆ ಸುರಿಸಿದ್ಯಾ. ನಿನಗೆ ಹುಷಾರಿಲ್ದಿದ್ದಾಗ್ಲು ತ್ರಿಶೂಲ್ ನನಗೆ ಇದ್ ಮಾಡ್ಕೊಡೋ, ಆ ಹೆಲ್ಪ್ ಮಾಡೋ ಅಂತ ಒಂದ್ ದಿವಸ ಕೇಳ್ದೋಳಲ್ಲ ನೀನು. ಇವತ್ತು ನೀನು ನನ್ನ ಥರದ್ದೇ ಒಂದು ಜೀವಕ್ಕೆ ಜೀವ ಕೊಡ್ತಾ ಇದೀಯ. ಇವಾಗ ನಾನ್ ನಿನ್ ಸೇವ್ ಮಾಡೋ ಟೈಮ್ ಅಮ್ಮ, ಅದಕ್ಕೆ ಮಾಡ್ತಾ ಇದ್ದೀನಿ. ನನ್ಗೊಂದ್ ಚಿಂತೆ ಇತ್ತು ಮಗ್ನೆ, ನಿಂದು ಶಿವಾನಿ ಸಂಸಾರ ಎಲ್ ಸರಿ ಹೋಗುತ್ತೋ ಇಲ್ವೋ ಅಂತ ತುಂಬಾ ಭಯ ಕಾಡ್ತಿತ್ತು. ಸದ್ಯ ಆ ದೇವ್ರ ದಯೆ, ಇಬ್ರು ಖುಷಿಯಾಗಿದ್ದೀರಲ್ಲ, ನನ್ಗಷ್ಟೇ ಸಾಕು. ಅಮ್ಮ, ನೀನು ಏನೇನೋ ಮಾತಾಡಿ ಸುಮ್ನೆ ಡೈವರ್ಟ್ ಮಾಡಬೇಡ. ಇಲ್ಲಿ ತಿನ್ನು, ಸುಮ್ನೆ ತಿನ್ನ. ಸಾಕು ಮಗ್ನೆ. ಅಮ್ಮ, ಸುಮ್ನೆ ತಿನ್ನಮ್ಮ. ನಾನು ಸರಿಯಾಗಿ ತಿನ್ನಿಸದೇ ಇದ್ರೆ ಹೊಟ್ಟೆ ಒಳಗಿರೋ ತಮ್ಮನ ತಂಗಿನ ನನ್ ಮೇಲೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾ ಅಷ್ಟೇ. ಇಲ್ಲಿ ಮಾಡು. ವೆರಿ ಗುಡ್. ಅಮ್ಮ, ನಿಧಾನ ತ್ರಿಶೂಲ್. ನಾನು ಹುಟ್ಟಿ ಬರ್ತಾ ಇರೋದೇ ಇವರಿಬ್ಬರನ್ನ ಸಾಯಿಸೋಕೆ. ಇವರೇ ನನ್ನ ಆರೈಕೆ ಮಾಡ್ತಿದ್ದಾರೆ. ಮಾಡಿ ಮಾಡಿ ಆರೈಕೆ ಮಾಡಿ. ಮಾಯಾಂಗನೆ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಆ ಮನೇಲೆ ಇರು ಅಂತ ಹೇಳಿದ್ದೆ ತಾನೆ? ಆ ಮನೆಗೆ ಹೋದ ಮೇಲೆ ಏನು ಮಾಡಬೇಕು ಎಂಬುದನ್ನು ತಿಳಿಸ್ತೀನಿ ಅಂತ ನೀನ್ ಹೇಳಿದ್ದೆ. ನೀನೀಗ ತಡ ಮಾಡಿದರೆ ನನ್ನಿಂದ ಆ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಆ ಮನೆಯಿಂದ ನನ್ನನ್ನು ಆಚೆ ಕಳಿಸಲು ಹುನ್ನಾರ ನಡೆಯುತ್ತಿದೆ. ಯಾವ ಹೆಂಗಸು? ಅದ್ಯಾರೋ ಗರ್ಭಿಣಿ ಹೆಂಗಸು ಬಂದಿದ್ದಾಳೆ. ಮಧುಮತಿನ ಹೇಳು, ಮಧುಮತಿ ಬಂದಿದ್ದಾಳ? ನಿನಗೆ ಕೆಲಸ ಸಿಕ್ಕಿತು. ಏನು?
ನೀನು ಒಬ್ಬರನ್ನ ಸಾಯಿಸಬೇಕು. ಯಾರನ್ನ? ಆ ಗರ್ಭಿಣಿ ಹೆಂಗಸನ್ನ. ಅವಳೇನು ಮಾಡಿದ್ದಾಳೆ? ಅವಳ ಮೇಲೆ ಏಕೆ ದ್ವೇಷ? ಅವಳು ನನಗೇನು ಮಾಡಿಲ್ಲ, ಆದರೆ ಅವಳ ಸಾವು ನನಗೆ ಉಪಯೋಗವಾಗುತ್ತದೆ. ನಿನ್ನ ವಿಷ ಅವಳ ದೇಹ ಸೇರಿದರೆ ಮನೆಯವರ ಆತಂಕ ಜಾಸ್ತಿ ಆಗುತ್ತದೆ. ಆಗ ಶಿವಾನಿಯ ಮೇಲೆ ಸುಲಭವಾಗಿ ಆರೋಪವನ್ನು ಮಾಡಬಹುದು. ಅವಳೇ ಇಚ್ಛಾದಾರಿ ನಾಗಿಣಿ ಅಂತ ಎಲ್ಲರ ಮುಂದೆ ಬಯಲು ಮಾಡಬಹುದು. ನಿನ್ನ ಆಲೋಚನೆ ಸರಿಯಾಗೇ ಇದೆ. ಹೋಗು, ಮೊದಲು ಆ ಮಧುಮತಿ ಕಥೆಯನ್ನು ಮುಗಿಸು. ಸರಿ. ಯಾವುದೋ ನಾಗ ಮಧುಮತಿಯ ಮೇಲೆ ವಿಷ ಪ್ರಯೋಗ ಮಾಡಿದೆ. ವಿಷ ನಿಧಾನವಾಗಿ ರಕ್ತಕ್ಕೆ ಇಳಿತಾ ಇದೆ. ಇದರಿಂದ ನನ್ನ ಪ್ರಾಣಕ್ಕೆ ಅಪಾಯ ಖಂಡಿತ. ಅಮ್ಮ ಅಮ್ಮ ಏನಾಯ್ತು? ಯಾಕೆ ಓದಾಡ್ತಾ ಇದ್ದೀರಾ? ಅಮ್ಮ ಅಮ್ಮ ಏನಾಗ್ತಿದೆ? ಇದೇನಿದು? ಮೈಯೆಲ್ಲ ನೀಲಿ ಕಟ್ತಾ ಇದೆಯಲ್ಲ, ಯಾಕಿರ್ಬೋದು? ಇದೇನಿದು? ಯಾವುದು ಸರ್ಪದ ವಿಷ ಪ್ರಯೋಗ ಆಗಿದೆಯಲ್ಲ? ನಾನಿಲ್ಲಿರುವಾಗ ಯಾವ ಸರ್ಪ ಬಂದಿತ್ತು? ನನ್ನ ಕಣ್ ತಪ್ಪಿಸಿ ಇಂಥ ನೀಚ ಕೆಲಸ ಮಾಡಿ ಇಲ್ಲಿಂದ ವಾಪಸ್ ಹೊರಟೋಗಿದ್ಯಾ? ಮೊದಲು ಈ ವಿಷಯನ ದೇಹದಿಂದ ತೆಗಿಬೇಕು. ನನ್ನ ಶಕ್ತಿಯಿಂದ ಈ ವಿಷಯನ ತೆಗಿಯಕ್ಕಾಗ್ತಿಲ್ವಲ್ಲ? ಯಾವ ಸರ್ಪ ಇದು? ದೇಹ ನೀಲಿಗಟ್ಟಿರೋ ಪರಿ ನೋಡಿದ್ರೆ ಮಿಡಿ ನಾಗರದ ವಿಷ ಅನ್ಸುತ್ತೆ. ಮಿಡಿ ನಾಗರ ಹಾವು ಇಲ್ಲಿಗೆ ಯಾಕೆ ಬಂದಿತ್ತು? ಇವ್ರ ಮೇಲೆ ಅದಕ್ಕೇನ್ ದ್ವೇಷ? ವಿಷ ರಕ್ತಕ್ಕೆ ಸೇರ್ತಾ ಇದೆ ಅನ್ಸುತ್ತೆ. ಸ್ವಲ್ಪ ತಡ ಆದ್ರೂ 2 ಜೀವಕ್ಕೂ ಅಪಾಯ. ಏನ್ ಮಾಡೋದು ಪರಮೇಶ್ವರ, ಏನ್ ಮಾಡೋದು? ಮಾಯಾಂಗನೆ, ಬಂದ್ಯಾ? ನಾನು ಒಪ್ಸಿರೋ ಕೆಲ್ಸ ಏನಾಯ್ತು? ಮಧುಮತಿನ ಸಾಯಿಸಿದ್ಯಾ? ಹೇಳು. ಆ ಮಧುಮತಿ ಮೇಲೆ ವಿಷ ಪ್ರಯೋಗ ಮಾಡಿದ್ದೇನೆ. ಅವಳು ಬದುಕಲು ಸಾಧ್ಯವೇ ಇಲ್ಲ. ಎಂತ ಸಂತೋಷದ ವಿಷಯ ಹೇಳಿದ್ಯಾ. ಶಭಾಷ್. ಆ ಮನೇಲಿ ಸರ್ಪದ ವಿಷದಿಂದ ಒಂದು ಸಾವಾಗ್ಬೇಕು ಅಂತ ಎಷ್ಟೋ ದಿನದಿಂದ ಬಯಸ್ತಾ ಇದ್ದೆ ಗೊತ್ತಾ? ಕೊನೆಗೂ ಅದು ನಿನ್ನಿಂದ ಸಾಧ್ಯವಾಯ್ತು. ನಿನಗೆ ಅದೆಷ್ಟು ಧನ್ಯವಾದ ಹೇಳಿದರೂ ಕಡಿಮೆ. ನನಗೆ ನಿನ್ನ ಧನ್ಯವಾದ ಬೇಕಾಗಿಲ್ಲ. ನೀನು ಹೇಳಿದ ಕೆಲಸವನ್ನ ನಾನು ಮಾಡಿ ಮುಗಿಸಿದ್ದೇನೆ. ನನಗೆ ನಿನ್ನ ಬಂಧನದಿಂದ ಮುಕ್ತಿಗೊಳಿಸ್ತೀಯಾ? 20 ವರ್ಷದಿಂದ ನನ್ನನ್ನು ನಿನ್ನ ಬಂಧನದಲ್ಲಿ ಇಟ್ಟುಕೊಂಡಿದ್ದೀಯ. ನನ್ನನ್ನು ಬಂಧ ಮುಕ್ತ ಮಾಡು. ಸರಿ, ನಿನ್ನ ಸಹಾಯದ ಪ್ರತಿಯಾಗಿ ನಾನು ನಿನ್ನನ್ನು ಬಂಧನದಿಂದ ಮುಕ್ತಿಗೊಳಿಸುತ್ತೇನೆ. ನಿನಗೆ ಕೋಟಿ ವಂದನೆಗಳು. ನಿಂತ್ಕೋ. ಒಂದು ವಿಷಯ ನೆನ್ಪಲ್ಲಿಟ್ಕೋ, ನೀನು ಯಾವುದೇ ಕಾರಣಕ್ಕೂ ಶಿವಾನಿ ಕೈಗೆ ಸಿಗ್ಬಾರ್ದು. ಖಂಡಿತವಾಗಿಯೂ ಇಲ್ಲ. ಶಿವಾನಿ, ನೀನು ಯಾವುದೇ ಕಾರಣಕ್ಕೂ ಮಧುಮತಿನ ಉಳ್ಸಕ್ಕಾಗೋದಿಲ್ಲ. ನಾಗಲೋಕದವರು ಯಾವ ವಿಷ ಸರ್ಪದ ವಿಷವನ್ನು ತೆಗೆಯಬಹುದು, ಆದರೆ ಮಿಡಿನಾಗರದ ವಿಷವನ್ನು ತೆಗೆಯೋಕೆ ಮಿಡಿನಾಗರ ಹಾವೇ ಬೇಕು. ಅವಳು ನಿನಗೆ ಸಿಗುವುದಿಲ್ಲ. ಮಧುಮತಿಯನ್ನು ಉಳಿಸಿಕೊಳ್ಳಲು ನಿನಗೆ ಸಾಧ್ಯವಿಲ್ಲ. ಶಿವಾನಿ, ನಿನ್ನ ಜೊತೆಗಿರುವ ಒಬ್ಬೊಬ್ಬರ ಪ್ರಾಣವನ್ನು ತೆಗೆಯುತ್ತೇನೆ. ನೋವು ಅನುಭವಿಸಲು ಸಿದ್ಧಳಾಗೋ.
ಮಿಡಿ ನಾಗರ ಹಾವು ಇವ್ರ ಮೇಲೆ ವಿಷ ಪ್ರಯೋಗ ಮಾಡಿದೆ. ವಿಷನ ಹೊರಗೆ ತೆಗಿಬೇಕು ಅಂದ್ರೆ ಆ ಮಿಡಿ ನಾಗರ ಹಾವೇ ಬರ್ಬೇಕಲ್ಲ. ಆ ಸರ್ಪದಿಂದ ಮಾತ್ರ ಇವನ್ನ ಬದುಕಿಸೋದು ಸಾಧ್ಯ. ಅಯ್ಯೋ ಅಮ್ಮ, ಅಮ್ಮ ಇಲ್ಲಿ ನೋಡಿ, ನಿಮ್ಗೇನು ಆಗೋದಿಲ್ಲ. ನಾನ್ ನಿಮ್ಮನ್ನ ಕಾಪಾಡ್ಕೋತೀನಿ. ಏನೂ ಆಗಲ್ಲ ಅಮ್ಮ ನಿಮ್ಗೆ. ಬೇರೆ ಯಾವ ದಾರಿನೂ ಇಲ್ಲ. ಮಿಡಿ ನಾಗರ ಹಾವನ ಎಲ್ಲಿ ಅಂತ ಹುಡ್ಕೋದು. ಪರಮೇಶ್ವರ ನಾಗಲೋಕದಿಂದ ಇದೇ ಉದ್ದೇಶ ಇಟ್ಕೊಂಡು ಬಂದಿರೋ ಸರ್ಪನ ಅದು, ಅಥವಾ ಬೇರೆ ಯಾರಾದ್ರೂ ಈ ಕೆಲ್ಸಕ್ಕೆ ಅಂತಾನೆ ಅದನ್ನ ಕರ್ಸಿದ್ರ ಗೊತ್ತಾಗ್ತಿಲ್ವಲ್ಲ. ಇವ್ರ ದೇಹದಲ್ಲಿರೋ ವಿಷ ಪ್ರಮಾಣನ ಕಡಿಮೆ ಮಾಡೋದಕ್ಕೆ ಸರ್ಪಗಂಧ ದ್ರವ್ಯನ ಕೊಟ್ಟು ನೋಡ್ತೀನಿ. ಓಂ ನಮಃ ಶಿವಾಯ. ಅಮ್ಮ ಇಲ್ಲಿ ನೋಡಿ, ನಿಮ್ಗೇನು ಆಗೋದಿಲ್ಲ. ಔಷಧಿ ಕುಡ್ಸಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಹಾ ಅಮ್ಮ, ಅಯ್ಯೋ ಪ್ರಜ್ಞೆನೆ ಹೊಟ್ಟೋಯ್ತು. ಇಲ್ಲ, ನಾನಿನ್ ತಡ ಮಾಡಿದ್ರೆ ಉಸಿರು ನಿಂತು ಬಿಡುತ್ತೆ. ಮೊದಲು ಮಿಡಿ ನಾಗರನ ಹುಡುಕಿ ಇಲ್ಲಿಗೆ ತರಬೇಕು. ಆ ಮಿಡಿ ನಾಗರ ಹಾವು ಎಲ್ಲೇ ಇದ್ರು ಅದನ್ನ ಕರ್ಸ್ಬೇಕು. ಆ ಸರ್ಪ ಸಿಕ್ಕಿದ್ರೆ ಮಾತ್ರ ಅಮ್ಮನ ಉಳಿಸ್ಕೊಳಕ್ ಸಾಧ್ಯ. ನನ್ನ ಶಕ್ತಿನ ಉಪಯೋಗಿಸಿ ಆ ಸರ್ಪನ ಕರೆಸ್ತೇನೆ. ಓಂ ನಮಃ ಶಿವಾಯ. ಹೋಗು, ಆ ಮಿಡಿ ನಾಗರ ಹಾವು ಎಲ್ಲೇ ಇದ್ರು ಅದನ್ನ ಕರೆತಾ ಹೋಗು. ಯಾವುದೋ ಶಕ್ತಿ ಯಾಕೆ ನನ್ನನ್ನು ಹಿಂಬಾಲಿಸುತ್ತಿದೆ? ಇದರ ಕೈಗೆ ಸಿಕ್ಕರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬೇಡ ಬೇಡ. ಏ, ಯಾರ್ ನೀನು? ವಿಷ ಪ್ರಯೋಗ ಮಾಡಿ ತಪ್ಪಿಸ್ಕೊಳಕ್ ನೋಡ್ತಿದ್ಯಾ? ನಿನ್ನಿಂದಾನೇ ಅಮ್ಮನ ಉಳಿಸ್ಕೋತೀನಿ. ಅವರ ದೇಹ ಸೇರಿರೋ ವಿಷನ ಮರಳಿ ಪಡಿ. ಅವ್ರ ಜೀವಕ್ಕೆ ಏನು ಆಗ್ಬಾರ್ದು. ನೀನು ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀನು ಪ್ರಾಣನೇ ಕಳ್ಕೋತೀಯ. ಹೇಯ್, ಯಾರ್ ನೀನು? ಇವ್ರ ಮೇಲೆ ಯಾಕೆ ವಿಷ ಪ್ರಯೋಗ ಮಾಡ್ದೆ? ನೀನ್ ನಿಜ ರೂಪನ ತೋರ್ಸು. ಇಲ್ಲಾಂದ್ರೆ ನೀನು ನಾಗಲೋಕದವಳು ಅಂತ ನೋಡ್ದೆ ನೀನನ್ನ ಇಲ್ಲೇ ನಾಶ ಮಾಡ್ಬೇಕಾಗುತ್ತೆ. ಹೇಯ್, ಸುಮ್ನೆ ನನ್ನನ್ನ ಕೇಳಿಸ್ಬೇಡ. ನೀನ್ ನಿಜ ರೂಪ ತೋರ್ಸು. ನೀನ ಕೆಲಸದೊಳಗೆ ನಮ್ಮ ಮನೆ ಸೇರಿ ಇಂಥ ಕೆಲಸ ಮಾಡಿದ್ಯಲ್ಲ. ನಾಗಲೋಕದವರಿಂದ ನಂಬಿಕೆ ದ್ರೋಹ. ನಾಗಲೋಕದ ಮಹಾರಾಣಿ, ನನ್ನನ್ನು ಕ್ಷಮಿಸ್ಬಿಡಿ. ಯಾಕಿಂತ ಕೆಲಸ ಮಾಡ್ದೆ? ಅವ್ರು ಏನ್ ಮಾಡಿದ್ರು ನಿನ್ಗೆ? ಯಾಕೆ ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ಯಾ? ಈ ಕೆಲಸ ಮಾಡೋದಿಕ್ಕೆ ಅಂತಾನೆ ನನ್ನನ್ನ ಇಲ್ಲಿ ಕಳಿಸ್ಬಿಟ್ರು.
ಅವ್ರ ಮಾತು ಕೇಳಿ ನಾನು ಇಂಥ ತಪ್ಪು ಮಾಡ್ಬಿಟ್ಟೆ. ಯಾರು ಕಳ್ಸಿದ್ ನಿನ್ನ? ನನ್ನನ್ನ 20 ವರ್ಷಗಳ ಕಾಲ ದಿಗ್ಬಂಧನದಲ್ಲಿ ಇಟ್ಟ ಶಕ್ತಿ ನನ್ನನ್ನ ಇಲ್ಲಿ ಕಳಿಸ್ತು. ಬಂಧ ಮುಕ್ತ ಮಾಡೋ ಆಸೆ ತೋರಿಸಿದ್ರು. ನನ್ನನ್ನ ಕ್ಷಮಿಸು ಮಹಾರಾಣಿ. ಸರಿ, ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ಯಲ್ಲ, ನಿನ್ನ ಕ್ಷಮಿಸಿದ್ದೀನಿ. ನಿನ್ನ ಇಲ್ಲಿ ಕಳಿಸ್ತವರು ಯಾರು ಅಂತ ಹೇಳು. ಅದು ನಾನು ಅವ್ರ ಬಗ್ಗೆ ಹೇಳಿದ್ರೆ ನನಗೆ ಅಪಾಯ ಮಾಡ್ತಾರೆ. ಮತ್ತೆ ದಾಸಿಯಾಗಿ ಬದುಕೋದಕ್ಕೆ ನನಗೆ ಇಷ್ಟ ಇಲ್ಲ ಮಹಾರಾಣಿ. ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಮೊದಲು ಇಲ್ಲಿಂದ ಹೊರಟೋಗು. ಧನ್ಯೋಸ್ಮಿ. ಯಾರು ಕಳ್ಸಿರ್ಬೋದು? ನನ್ನ ಶತ್ರುಗಳ ಯಾರೇ ಆಗಿರ್ಲಿ, ಮೊದಲು ಇದಕ್ಕೆಲ್ಲ ಒಂದು ಪರಿಹಾರ ಕಂಡ್ಕೋಬೇಕು. ಈ ನೀಚ ಕೆಲ್ಸದ ಹಿಂದೆ ಯಾರಿದಾರೋ ಮೊದಲು ಅವ್ರನ್ನ ಬಯಲ್ಗೆಳಿಬೇಕು. ಪರಮೇಶ್ವರ, ಅಂತೂ ತಾಯಿ ಮಗು ಇಬ್ರು ಕಾಪಾಡ್ದಿಯಲ್ಲ, ಅಷ್ಟು ಸಾಕು. ಇಷ್ಟೊತ್ತಿಗೆ ಮಧುಮತಿಯ ಪ್ರಾಣ ಹೋಗಿದ್ದು ಗೊತ್ತಾಗಿ ಮನೆಯಲ್ಲಿ ದೊಡ್ಡ ರಂಪನೆ ನಡೆದಿರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಶಾಂತವಾಗಿ ಇದೆಯಲ್ಲ, ಇನ್ನು ಪ್ರಾಣ ಹೋಗಿರೋ ವಿಷಯ ಗೊತ್ತಾಗಿಲ್ಲ ಅನ್ಸುತ್ತೆ. ಇದೇನಿದು? ಮಧುಮತಿ ದೇಹ ನೀಲಿ ಗಟ್ಟಿಲ್ವಲ್ಲ? ಅಂದ್ರೆ ಮಿಡಿನಾಗ್ರದ ವಿಷ ಅವಳಿಗೇನು ಮಾಡೇ ಇಲ್ವಾ? ಇದು ಹೇಗೆ ಸಾಧ್ಯ? ಶಿವ ನೀನು ಪಕ್ಕದಲ್ಲೇ ಮಲಗಿದಾಳೆ, ಅವಳೇನಾದ್ರೂ ಕಾಪಾಡ್ಬಿಟ್ಲಾ? ಮಿಡಿನಾಗ್ರ ಶಿವಾನಿ ಕೈಗೆ ಸಿಕ್ಕಾಕೊಳ್ತಾ ನನ್ನನ್ನೇ ಸಾಯಿಸೋಕ್ ನೋಡ್ತಿದ್ಯಾ ಮಾಯಾಂಗನೆ? ಯಾರ್ ಧ್ವನಿ ಇದು? ಎಲ್ಲೋ ಕೇಳಿರೋ ಹಾಗಿದೆಯಲ್ಲ, ಪರಿಚಯ ಧ್ವನಿ ತರನೇ ಇದೆ. ನೆನಪು ಇರ್ಲೇಬೇಕು. ಯಾಕಂದ್ರೆ ಮಾಡಿರೋ ಸಹಾಯ ಮರೆಯುವಂತದ್ದಲ್ಲ. ಮಹಾಮಾಯಿ, ಶಹಬಾಷ್, ನಿನಗೆ ಶಕ್ತಿ ಕೊಟ್ಟು ತ್ರಿಕಾಲ ದಿಗ್ಬಂಧನದಿಂದ ಬಿಡಿಸಿದ್ದೆ ನಾನು. ನೆನಪಿದ್ಯಾ? ಮಹಾಮಾಯಿ ಎಲ್ಲಿದ್ದೀರಾ? ನೀವಿನ್ನೂ ಜೀವಂತವಾಗಿದ್ದೀರಾ? ನಿನ್ನ ಕಣ್ಮುಂದೆನೆ ಮಧುಮತಿಯ ಹೊಟ್ಟೆಯಲ್ಲಿ ಜೀವವಾಗಿದ್ದೀನಿ. ಅದು ನೀವಾ? ನನ್ನ ಮೊಮ್ಮಗನಿಗೋಸ್ಕರ ಮತ್ತೆ ಹುಟ್ಟಿ ಬರ್ತಾ ಇದ್ದೀನಿ. ನನ್ನ ಮೊಮ್ಮಗಂಗೆ ಸಹಾಯ ಮಾಡುವಂತ ನಿನ್ನನ್ನ ಕಳಿಸಿದ್ರೆ ನೀನು ನನ್ನನ್ನೇ ಕೊಲ್ಲೋಕೆ ಪ್ರಯತ್ನ ಪಡ್ತಾ ಇದ್ಯಾ? ಅಯ್ಯೋ ಇಲ್ಲ ಮಹಾಮಾಯಿ, ನಾನ್ ನಿಮ್ಮನ್ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿಲ್ಲ. ಆ ಮಗು ನೀವು ಅಂತ ಗೊತ್ತಿರ್ಲಿಲ್ಲ ನನ್ಗೆ. ನಿಮ್ಮ ಋಣ ನನ್ನ ಮೇಲಿದೆ. ನಾನ್ ನಿಮ್ಮನ್ನ ಯಾಕೆ ಸಾಯಿಸ್ಲಿ? ತಪ್ಪಾಯ್ತು, ಕ್ಷಮಿಸಿ. ಹಾ, ಇರ್ಲಿ. ಗೊತ್ತಿಲ್ಲದೆ ಆಗಿರೋ ತಪ್ಪು ಅಂತ ಕ್ಷಮಿಸ್ತಾ ಇದ್ದೀನಿ. ಇದೇ ಕೊನೆ. ಸರಿ ಮಹಾಮಾಯಿ. ಇದೇನಿದು? ಮಹಾಮಾಯಿ ಮತ್ತೆ ಹುಟ್ಟಿ ಬರ್ತಾ ಇದ್ದಾಳ. ಮಹಾಮಾಯಿ ಬಂದ್ರೆ ಶಿವಾನಿ ಮತ್ತೆ ಆದಿಶೇಷನಿಗೆ ಎಲ್ಲಾ ಕಡೆಯಿಂದ ನೋವುಗಳೇ ಸಿಗೋದು. ಅವರಿಬ್ರು ಜೊತೆ ಬದುಕೋಕೆ ಸಾಧ್ಯನೇ ಇಲ್ಲ. ಶಿವಾನಿ ಎದ್ದೋಗ್ಬಿಟ್ಟಿದ್ದಾಳೆ. ಪಾಪ, ನನ್ ಪಕ್ಕದಲ್ಲಿ ಮಲಗಿದ್ದಕ್ಕೆ ಅವಳಿಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅನ್ಸುತ್ತೆ. ಇವರಿಬ್ಬರು ಜೋಡಿ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ತಾಕೋ ತರ ಇದೆ. ಶಿವಾನಿ ತ್ರಿಶೂಲ್ ಜೊತೆಲಿ ಈ ಮನೆಯವ್ರ ಜೊತೆಲಿ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಆ ಭಗವಂತ ನಿಮ್ಮಿಬ್ಬರ ಜೋಡಿನ ಹೀಗೆ ಸುಖವಾಗಿಟ್ಟಿರ್ಲಿ.
ರಾತ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು 2 ಜೀವಗಳನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ತಿತ್ತು. ಸತ್ಯ, ಆ ಪರಮೇಶ್ವರ ಕಾಪಾಡ್ಬಿಟ್ಟ. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅದು ಬೇರೆ ತರನೇ ಆಗುತ್ತೆ. ಮಗು ಆಗೋವರೆಗೂ ಅಮ್ಮ ಈ ಮನೇಲಿರೋದು ಸುರಕ್ಷಿತ ಅಲ್ಲ. ನನ್ನನ್ನ ದ್ವೇಷ ಮಾಡ್ತಿರೋರು ಅವ್ರಿಗೂ ಏನಾದ್ರೂ ತೊಂದರೆ ಮಾಡ್ಬೋದು. ಇಲ್ಲ, ಹೇಗಾದ್ರೂ ಮಾಡಿ ಅವ್ರನ್ನ ಮೊದಲಿನಿಂದ ಕಳಿಸ್ಬೇಕು. ಅದೇ ಸರಿ. ಅಜ್ಜಿ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅಯ್ಯೋ ಮಾತಾಡಮ್ಮ, ಅದಕ್ಕೆ ಅನುಮತಿ ಕೇಳ್ಬೇಕಾ ನೀನು? ಅನುಮತಿ ಬೇಕು, ಆದ್ರೆ ಮಾತಾಡೋದಕ್ಕಲ್ಲ, ಮಧುಮತಿ ಅಮ್ಮನ ವಾಪಸ್ ಊರಿಗೆ ಕಳಿಸ್ಕೊಡೋದಕ್ಕೆ.